ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಆರ್ಯ ವೈಶ್ಯ ಸಮಾಜ ಕಲಬುರಗಿಯ ವತಿಯಿಂದ ವಾಸವಿ ಜಯಂತಿ 2025ರ ಅಂಗವಾಗಿ ಇಂದು ಬೆಳಿಗ್ಗೆ ಕಲಬುರಗಿ ನಗರದ ಪುಟಾಣಿ ಗಲ್ಲಿಯಲ್ಲಿ ಇರುವ ಶ್ರೀ ನಗರೇಶ್ವರ ದೇವಾಲಯದ ಆವರಣದಲ್ಲಿ ಶ್ರೀ ವಾಸವಿ ಮಾತೆಗೆ ಸೀರೆ ಏರಿಸುವುದು ಮತ್ತು ಉಡಿ ತುಂಬುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಆರ್ಯ ವೈಶ್ಯ ಸಮಾಜ ಕಲಬುರಗಿಯ ವತಿಯಿಂದ ವಾಸವಿ ಜಯಂತಿ 2025ರ ಅಂಗವಾಗಿ ಕಲಬುರಗಿ ನಗರದ ಪುಟಾಣಿ ಗಲ್ಲಿಯಲ್ಲಿ ಇರುವ ಶ್ರೀ ನಗರೇಶ್ವರ ದೇವಸ್ಥಾನದ ಆವರಣದಲ್ಲಿ ಜರುಗಿದ ವಾಸವಿ ಜಯಂತಿ ಕಾರ್ಯಕ್ರಮದಲ್ಲಿ ದಿನಾಂಕ 6ನೇ ಮೇ 2025ರಂದು ಬೆಳಗ್ಗೆ 9:30 ಗಂಟೆಗೆ ವಾಸವಿ ಮಾತೆಗೆ ಸೀರೆ ಏರಿಸುವುದು ಮತ್ತು ಉಡಿ ತುಂಬುವ ಕಾರ್ಯಕ್ರಮ ಜರುಗಿತು. ಮಹಿಳೆಯರಿಂದ ವಿಶೇಷವಾಗಿ ಭಜನಾ ಕಾರ್ಯಕ್ರಮ ಕೂಡ ಜರುಗಿತು. ಜೈ ವಾಸವಿ. ಇವತ್ತು ವೈಶಾಖ ಶುದ್ಧ ನವಮಿ, ನಾಳೆ ದಶಮಿ, ನಾಳೆ ವಾಸವಿ ಜಯಂತಿ ಇರ್ತದೆ. ಇವತ್ತು ವೈಶಾಖ ಶುದ್ಧ ನವಮಿ ಮಂಗಳವಾರ ದಿನದಂದು ಶುಭ ದಿನ ಎಂದು ನಮ್ಮ ಆರ್ಯ ವೈಶ್ಯ ಮಹಿಳೆಯರಿಂದ ನಾವು ಎಲ್ಲ ಪ್ರತಿಯೊಬ್ಬರ ಮನೆಯಲ್ಲಿಂದ ದೇವಿಗೆ ಉಡಿ ಅಕ್ಕಿ ಹಾಗೂ ಸೀರೆಯನ್ನು ಏರಿಸಲಾಗೋದು. ಆ ಪ್ರಕಾರ ಎಲ್ಲ ಮಹಿಳೆಯರು ತಮ್ಮ ತಮ್ಮ ಮನೆಯಿಂದ ದೇವಿಗೆ ಸೀರೆ ಹಾಗೂ ಉಡಿ ಅಕ್ಕಿ ತಂದಿರ್ತಾರೆ. ಆಮೇಲೆ ದೇವಿ ಸಲಗ ನೈವೇದ್ಯವನ್ನು ತಂದಿರ್ತಾರೆ. ಮತ್ತು ಎಲ್ಲರಿಗೆ ವಾಸವಿ ಜಯಂತಿಯ ಶುಭಾಶಯಗಳು. ಎಲ್ಲರಿಗೂ ಜೈ ವಾಸವಿ. ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿ ಮಾತಾ ಕಿ ಜೈ. ಇವತ್ತು ನಾವು ಕನ್ನಿಕಾ ಪರಮೇಶ್ವರಿ ಅವರಿಗೆ, ಅಮ್ಮನವರಿಗೆ ಉಡುಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ಮಹಿಳೆಯರು ಬಹಳ ವಿಜೃಂಭಣೆಯಿಂದ ಉಡುಗೆ ಕಾರ್ಯಕ್ರಮವನ್ನು ನೀಡುತ್ತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಎಲ್ಲ ಮಹಿಳೆಯರಿಗೂ ವಾಸವಿ ಜಯಂತಿಯ ಶುಭಾಶಯಗಳನ್ನು ಹೇಳುತ್ತಿದ್ದೇನೆ. ಇವತ್ತು ಉಡುಗೆ ಕಾರ್ಯಕ್ರಮ ಮತ್ತು ನಾಳೆ ನಾವು ವಾಸವಿ ಜಯಂತಿಯ ಪ್ರಯುಕ್ತವಾಗಿ ನಾವು ತೊಟ್ಟಿಲು ಕಾರ್ಯಕ್ರಮ, ಬೆಳಗ್ಗೆ ಕಳಶ ಕಾರ್ಯಕ್ರಮ, ಎಲ್ಲ ಕಾರ್ಯಕ್ರಮಗಳು ಒಂದಾದ ನಂತರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಜೈ ವಾಸವಿ. ಸಂಜೆ 5:30 ಗಂಟೆಗೆ ಪೌರಾಣಿಕ ವೇಷಭೂಷೆಗಳ ಸ್ಪರ್ಧೆ ಏರ್ಪಡಿಸಲಾಗಿತ್ತು.
6:30 ಗಂಟೆಗೆ ಆರ್ಯ ವೈಶ್ಯ ಅಫಿಷಿಯಲ್ಸ್ ಮತ್ತು ಪ್ರೊಫೆಷನಲ್ಸ್ ಅಸೋಸಿಯೇಷನ್ ವತಿಯಿಂದ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಆರ್ಯ ವೈಶ್ಯ ಸಮಾಜ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ರಾಘವೇಂದ್ರ ಮೈಲಾಪುರ್, ಗೌರವ ಕಾರ್ಯದರ್ಶಿಗಳಾದ ಸಂಜೀವ್ ಗುಪ್ತಾ ಸೇರಿದಂತೆ ಅನೇಕ ಜನ ಮಹಿಳೆಯರು ಮತ್ತು ಯುವತಿಯರು ಉಪಸ್ಥಿತರಿದ್ದರು. ಜಿಲ್ಲಾ ನ್ಯಾಯಾಲಯ ಸಂಕೀರ್ಣದಲ್ಲಿ ಇಂದು ಬಹುಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು ಚಾಲನೆ ನೀಡಿದರು. ಗುಲ್ಬರ್ಗಾ ನ್ಯಾಯವಾದಿಗಳ ಸಂಘ ಕಲಬುರಗಿಯ ವತಿಯಿಂದ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ 2024-25ನೇ ಸಾಲಿನ ಮ್ಯಾಕ್ರೋ ಯೋಜನೆಯ ಅಡಿಯಲ್ಲಿ ಬಹುಕೋಟಿ ಮೊತ್ತದ ರಸ್ತೆ ಕಾಮಗಾರಿ ಹಾಗೂ ಭೂಮಿ ಪೂಜೆ ಯೋಜನೆಗೆ ಚಾಲನೆ ನೀಡುವ ಕಾರ್ಯಕ್ರಮವನ್ನು ದಿನಾಂಕ 6ನೇ ಮೇ 2025ರಂದು ಬೆಳಿಗ್ಗೆ 11 ಗಂಟೆಗೆ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಗೌರವಾನ್ವಿತ ಬಿಎಲ್ ಲಕ್ಷ್ಮೀನಾರಾಯಣ್ ಆಗಮಿಸಿದ್ದರು. ಉದ್ಘಾಟಕರಾಗಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಗುಲ್ಬರ್ಗಾ ನ್ಯಾಯವಾದಿಗಳ ಸಂಘ ಕಲಬುರಗಿಯ ಅಧ್ಯಕ್ಷರಾದ ಎಸ್.ವಿ. ಪಸಾರ್ ಮಹಾಗಾಂವ್ ವಹಿಸಿದ್ದರು. ಸರ್ಕಾರ ಅಸ್ತಿತ್ವದಲ್ಲಿ ಬಂದ ಮೇಲೆ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಒಂದು ಪ್ರಯತ್ನದ ಭಾಗಕ್ಕೆ 371 ಬಂದಿದೆ. ಅದರ ಅಂಗವಾಗಿ KKRDBಯಲ್ಲಿ ಹೆಚ್ಚಿನ ಅನುದಾನ ಬರ್ತಾಯಿದೆ. ಈ ನಮ್ಮ ಒಂದು ಕ್ಷೇತ್ರಕ್ಕೆ ಬರೋದು ನಮ್ಗೆ 10 ಕೋಟಿ ಅಷ್ಟೇ. ಬೇರೆ ತಾಲೂಕಾದರೆ ಒಂದೊಂದು 100 ಕೋಟಿ ಬರ್ತವೆ. ನಾವು ಅದರಲ್ಲಿ ಮಾತು ಕೊಟ್ಟಿದ್ದೇವೆ ನಿಮಗೆ. ನಾವು ಚುನಾವಣೆಯಲ್ಲಿ ಬಂದಾಗ ಕೋರ್ಟಿಗೆ ಬಂದಾಗ ನೀವೆಲ್ಲ ಇದು ರಸ್ತೆ ಪರಿಸ್ಥಿತಿ ನೋಡಂದಾಗ ನಾನು ಚುನಾವಣೆಯಲ್ಲಿ ಆರಿಸಿ ಬಂದರೆ ಇದು 100% ನಾನು ರಸ್ತೆ ಮಾಡಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದೆ. ಅದರ ಪ್ರಕಾರ ಇವತ್ತು ಏನು ಕನ್ಸ್ಟ್ರಕ್ಷನ್ ಆಫ್ BT ರೋಡ್ ಇನ್ ದ ಪ್ರೀಮಿಯಸ್ ಆಫ್ ಡಿಸ್ಟ್ರಿಕ್ಟ್ ಕೋರ್ಟ್ ಇನ್ ಕಲಬುರಗಿ ಸೌತ್ ಕಾನ್ಸ್ಟಿಟ್ಯೂನ್ಸಿ KKRDB ಮ್ಯಾಕ್ರೋ ಅಡಿಯಲ್ಲಿ 1.5 ಕೋಟಿ ರೂಪಾಯಿದಲ್ಲಿ ಟೆಂಡರ್ ಆಗಿದೆ. ಇನ್ನೂ 25 ಲಕ್ಷ ರೂಪಾಯಿದು ಬಿಲ್ಡಿಂಗ್ ಹಳೆಯದು ಕಲರಿಂಗ್ ಏನಪ್ಪ ಅಂದ್ರೆ ಮಾಡ್ತಂಗೆ ಅದು ಕೂಡ ಟೆಂಡರ್ ಆಗಿ ಕೊನೆ ವರ್ಕ್ ಆರ್ಡರ್ ಹಂತದಲ್ಲಿದೆ. ಎರಡೂ ಕಾರ್ಯಕ್ರಮಗಳನ್ನು ಇವತ್ತು ಪ್ರಾರಂಭ ಮಾಡಿದ್ವಿ. ಜಡ್ಜು ಎಲ್ಲ ವಕೀಲರು ಕೂಡ ಭಾಳ ಸಂತೋಷದಿಂದ ಬಂದು ನಮ್ಮನ್ನು ಸ್ವಾಗತ ಮಾಡಿಸಿ ನಮಗೂ ಮತ್ತು ನಮ್ಮ ಮೇಯರ್ ಅವ್ರಿಗೂ ನಮ್ಮ ಕಾರ್ಪೊರೇಟರ್ ಲಾಖೆಯವ್ರಿಗೆ ಎಲ್ಲರಿಗೂ ನಮ್ಮ 3 ಜನರಿಗೆ ಏನಪ್ಪ ಅಂದ್ರೆ ತಾವೇನು ಗೌರವ ಸಲ್ಲಿಸಿದಿರಿ, ತಮಗೆ ಧನ್ಯವಾದಗಳನ್ನು ಸಲ್ಲಿಸಿ ಇದು ಚೆನ್ನಾಗಿ ಏನಪ್ಪ ಅಂದ್ರೆ ಒಳ್ಳೆಯ ಕೆಲಸ ತೆಗೆದುಕೊಳ್ಬೇಕು. ತಾವೆಲ್ಲ ನಾಳೆಗೆ ಏನಾದರೂ ಕಳಪೆ ಆದಾಗ ಮತ್ತು ನಾವು ಅದಕ್ಕೆ ಅಪವಾದಕ್ಕೆ ಗುರಿ ಆಗಬಾರ್ದು. ತಾವೆಲ್ಲ ಎಲ್ಲರೂ ಕೂಡ ಏನಪ್ಪ ಅಂದ್ರೆ ನಿಂತು ಸರಿಯಾಗಿ ಕೆಲಸ ಮಾಡಿಸ್ಕೊಂಡು ತಮ್ಮ ಮಾತಿಗೆ ತಕ್ಕಂಥ ನಡೆದೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಮತ್ತು ಏನಾದರೂ ಕೂಡ ಇದ್ದರೂ ಕೂಡ ತಮ್ಮ ಜೊತೆಗೆ ನಾವು ಇದ್ದೀವಿ. 1,75,00,000 ರೂಪಾಯಿದಲ್ಲಿ ಮತ್ತು ಅಲ್ಲಿ ಹೈಕೋರ್ಟಿಗೆ ಕೂಡ ನಾವು 1.5 ಕೋಟಿ 10 ಕೋಟಿ ರೂಪಾಯಿವರೆಗೂ ಕೂಡ ಅಲ್ಲಿ ಕನ್ಸ್ಟ್ರಕ್ಷನ್ 10 ಕೋಟಿ ರೂಪಾಯಿದು ಕೂಡ ಟೆಂಡರ್ ಆಗಿದೆ. ಅದು ನಮ್ಮ ಜಿಲ್ಲಾ ಮಂತ್ರಿಗಳು ಪ್ರಿಯಾಂಕಾ ಖರ್ಗೆಜಿಯವರು ಅವರಿಗೆ ತಮ್ಮದೇ ಆದಂಥ ಒಂದು ವಿವೇಚನೆಯಿಂದ ಈ ಭಾಗದ ಅಭಿವೃದ್ಧಿಗಾಗಿ ಸಾಕಷ್ಟು ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಹೆಣ್ಣು ಮಕ್ಕಳಿಗೆ ಕೂಡ ಒಂದು ಹೊಸ ಸ್ಟೇಡಿಯಂ, ಮೊದಲೇನು ಚಂದ್ರಶೇಖರ್ ಪಾಟೀಲ್ ಸ್ಟೇಡಿಯಂ ಇತ್ತು, ಅದರ ಪಕ್ಕದಲ್ಲೇ ಬರೀ ಹೆಣ್ಣು ಮಕ್ಕಳಿಗೆ ಒಂದು ಒಳ್ಳೆಯ ಸ್ಟೇಡಿಯಂ, ವಾಕಿಂಗ್ ಟ್ರ್ಯಾಕು ಮತ್ತು ಜಿಮ್ಸು, ಸ್ವಿಮ್ಮಿಂಗ್ ಪೂಲು ಎಲ್ಲ ರೀತಿಯಿಂದ ಹೆಣ್ಮಕ್ಳು ಅಲ್ಲಿ ಬಂದು ಇಡೀ ಜಿಲ್ಲೆ ಹೆಣ್ಮಕ್ಳು ಬಂದು ಅಲ್ಲಿ ಸ್ಟೇಡಿಯಂನಲ್ಲಿ ತಮ್ಮ ವಾಯುವಿಹಾರ ಮಾಡ್ತಕ್ಕಂಥ ಅವಕಾಶ ಕೂಡ ಕೊಟ್ಟಿದೆ. 2 ದೊಡ್ಡ ಗಾರ್ಡನ್ಗಳು ಕೆಲಸಗಳಾಗಿವೆ ಮತ್ತು ಇವತ್ತು ಖಿಲಾ ಸುತ್ತ ಬೋಟ್ ನೀರು ಪ್ಯೂರಿಫೈ ಮಾಡಿ ಬೋಟ್ನಲ್ಲಿ ಪ್ರವಾಸಿಗೆ ತಿರುಗಾಡ್ತಕ್ಕಂಥ ಅವಕಾಶ ಕೂಡ ಮಾಡಿಕೊಟ್ಟಿದೆ. ಇನ್ನೂ ಅನೇಕ ವಿಚಾರಗಳನ್ನು ಕೂಡ ಈ ಒಂದು ಗುಲ್ಬರ್ಗ ಭಾಳ ರಶ್ ಆಗಿದೆ. ಸಾವಿರಾರು ಬಸ್ಗಳು ದಿನ ಓಡಾಡ್ತಾವೆ. ಅದಕ್ಕೆ 4 ಕಡೆ ಸೆಟಲೈಟ್ ಬಸ್ ಸ್ಟ್ಯಾಂಡ್ ಆಗ್ಬೇಕಂತೇಳಿ 4 ದಿಕ್ಕಿನಲ್ಲಿ ಮಾಡಿ ತಮ್ಮೆಲ್ಲರ ಆಶೀರ್ವಾದದಿಂದ ಶಾಸಕರನ್ನಾಗಿ ಮಾಡಿದಿರಿ. ಹಂತ ಹಂತವಾಗಿ ಕೆಲಸ ಕಾರ್ಯಗಳನ್ನು ತೆಗಿತಾ ಇದ್ದೀವಿ. ತಮ್ಮೆಲ್ಲರ ಸಹಕಾರ ಇರಲಿ ಅಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ. ಈ ಸಂದರ್ಭದಲ್ಲಿ ಗುಲ್ಬರ್ಗಾ ನ್ಯಾಯವಾದಿಗಳ ಸಂಘದ ಉಪಾಧ್ಯಕ್ಷರಾದ ಭೀಮಾಶಂಕರ್ ಎಲ್ ಪೂಜಾರಿ, ಆರತಿ ಎಂ ರಾಠೋಡ್, ಜಂಟಿ ಕಾರ್ಯದರ್ಶಿಗಳಾದ ಸುಧೀರ್ ಸಿ ಗಾದಗೆ, 2025-27ರ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ನಾಗೇಶ್ ಎಂ ಕೊಳ್ಳಿ, ಭಾಗೀರಥಿ ರಾಮಲಿಂಗಪ್ಪ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.
ಮಹಾಲಕ್ಷ್ಮಿ ಜ್ಯುವೆಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ. ವ್ಯಕ್ತಿತ್ವ ವಿಕಸನಕ್ಕೆ ಎನ್ಎಸ್ಎಸ್ ಶಿಬಿರ ಸಹಕಾರಿ ಎಂದು ಸಂಯುಕ್ತ ಕರ್ನಾಟಕ ಪತ್ರಿಕೆಯ ಸಹಾಯಕ ಸಂಪಾದಕರಾದ ಶೇಷಗಿರಿ ಹುಣಸಗಿಯವರು ಸೋಮವಾರ ಮಳಖೇಡ್ನಲ್ಲಿ ಇರುವ ಶ್ರೀ ಉತ್ತರಾದಿ ಮಠದ ಆವರಣದಲ್ಲಿ ಎನ್ವಿ ಕಾಲೇಜಿನ ಎನ್ಎಸ್ಎಸ್ ಘಟಕದ ವತಿಯಿಂದ ಆಯೋಜಿಸಲಾಗಿದ್ದ ವಿಶೇಷ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು. ವಿದ್ಯಾರ್ಥಿಗಳಲ್ಲಿ ಸೇವಾ ಮನೋಭಾವನೆ, ನಾಯಕತ್ವದ ಗುಣ ಬೆಳೆಸುವ ಮೂಲಕ ವ್ಯಕ್ತಿತ್ವ ವಿಕಸನಗೊಳ್ಳುವುದಕ್ಕೆ ರಾಷ್ಟ್ರೀಯ ಸೇವಾ ಯೋಜನೆ ಸಹಕಾರಿಯಾಗಿದೆ ಎಂದು ಸಂಯುಕ್ತ ಕರ್ನಾಟಕದ ಸಹಾಯಕ ಸಂಪಾದಕರಾದ ಶೇಷಗಿರಿ ಹುಣಸಗಿ ಅವರು ಹೇಳಿದ್ದಾರೆ. ಅವರು ಸೇಡಂ ತಾಲೂಕಿನ ಸುಕ್ಷೇತ್ರ ಮಳಖೇಡ್ನಲ್ಲಿ ಇರುವ ಶ್ರೀ ಉತ್ತರಾದಿ ಮಠದ ಶ್ರೀ ಜಯತೀರ್ಥರ ಮೂಲ ವೃಂದಾವನ ಸನ್ನಿಧಿಯಲ್ಲಿ ಸೋಮವಾರ ಆರಂಭಗೊಂಡ ಕಲಬುರಗಿಯ ನೂತನ ವಿದ್ಯಾಲಯ ಸಂಸ್ಥೆಯ ಎನ್ವಿ ಕಲಾ, ಶ್ರೀ ಕನ್ಹಯ್ಯಲಾಲ್ ಮಾಲು ವಿಜ್ಞಾನ ಮತ್ತು ಡಾಕ್ಟರ್ ಪಾಂಡುರಂಗರಾವ್ ಪದಕಿ ವಾಣಿಜ್ಯ ಮಹಾವಿದ್ಯಾಲಯದ ಎನ್ಎಸ್ಎಸ್ ಘಟಕದ 2024-25ನೇ ಸಾಲಿನ ವಿಶೇಷ ಶಿಬಿರ ಉದ್ಘಾಟಿಸಿ ಮಾತನಾಡಿದರು. ಎನ್ಎಸ್ಎಸ್ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ, ಅದರಲ್ಲೂ ವಿಶೇಷವಾಗಿ ಶಿಬಿರಗಳಲ್ಲಿ ಪಾಲ್ಗೊಳ್ಳುವುದರಿಂದ ವಿದ್ಯಾರ್ಥಿ ದೆಸೆಯಲ್ಲೇ ಸಮಾಜ ಸೇವೆಯ ಬಗ್ಗೆ ಕಾಳಜಿ, ಆಸಕ್ತಿ ಬೆಳೆಯುತ್ತದೆ. ಶಿಸ್ತು, ಸಂಯಮ, ತಾಳ್ಮೆ, ಸಂವಹನ ಕೌಶಲ್ಯ ಸಿದ್ಧಿಸುತ್ತದೆ. ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಎನ್ಎಸ್ಎಸ್ ಅವಶ್ಯಕವಾಗಿದೆ ಎಂದರು. ಕಾಲೇಜಿನ ಐಕ್ಯುಎಸಿ ಹಾಗೂ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ನಡೆಯುತ್ತಿರುವ ಶಿಬಿರ ಮೇ 11ರಂದು ಮುಕ್ತಾಯಗೊಳ್ಳಲಿದೆ. ಸುಮಾರು 60ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಶಿಬಿರದಲ್ಲಿದ್ದಾರೆ. ಎನ್ವಿ ಪದವಿ ಕಾಲೇಜಿನ ಉಪ ಪ್ರಾಂಶುಪಾಲರಾದ ಪಂಡಿತ್ ಡಾಕ್ಟರ್ ಗುರು ಮಧ್ವಾಚಾರ್ಯ ನವಲಿ ಮಾತನಾಡಿ, ದ್ವೈತ ಸಿದ್ಧಾಂತ ಪ್ರತಿಪಾದಿಸಿದ ಮಹಾಮುನಿಗಳಾದ ಶ್ರೀ ಜಯತೀರ್ಥರ ಮೂಲ ವೃಂದಾವನ ಸನ್ನಿಧಾನದಲ್ಲಿ ಎನ್ಎಸ್ಎಸ್ ಶಿಬಿರ ನಡೆಯುತ್ತಿರುವುದು ಶ್ಲಾಘನೀಯ. ಇಲ್ಲಿಯ ಶಿಬಿರದಲ್ಲಿ ಪಾಲ್ಗೊಳ್ಳುವುದೇ ಮಹಾಭಾಗ್ಯ ಎಂದರು. ಮಳಖೇಡ್ ಉತ್ತರಾದಿ ಮಠದ ನಾರಾಯಣ ದೇಶಪಾಂಡೆ, ಎನ್ವಿ ಕಾಲೇಜಿನ ನಿವೃತ್ತ ಪ್ರಾಚಾರ್ಯರಾದ ಪ್ರೊಫೆಸರ್ ಯುಜಿ ಸರದೇಶಪಾಂಡೆ, ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಗುರುರಾಜ್ ಚಿಂಚೋಳಿ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದರು. ಅಧ್ಯಕ್ಷತೆ ವಹಿಸಿದ್ದ ಪ್ರಾಂಶುಪಾಲರಾದ ಡಾಕ್ಟರ್ ದಯಾನಂದ ಶಾಸ್ತ್ರಿ, ನಿರ್ದೇಶಕರು ಹಾಗೂ ಐಕ್ಯುಎಸಿ ಸಂಯೋಜಕರಾದ ಪ್ರೊಫೆಸರ್ ಗೋವಿಂದ ಆಚಾರ್ಯ ಪೂಜಾರ್ ಮೋತಕಪಲ್ಲಿ, ಎನ್ಎಸ್ಎಸ್ ಅಧಿಕಾರಿ ರಾಹುಲ್ ಜಿ ಕಕ್ಕೇರಿ ಮಾತನಾಡಿದರು. ಸಂಸ್ಕೃತ ಪ್ರಾಧ್ಯಾಪಕರಾದ ಡಾಕ್ಟರ್ ವಿಷ್ಣು ಎಸ್ ಗುಂಡಗುರ್ತಿ ಸೇರಿದಂತೆ ಮತ್ತಿತರರು ವೇದಿಕೆಯ ಮೇಲಿದ್ದರು. ಕಾಲೇಜಿನ ವಿದ್ಯಾರ್ಥಿನಿಯರು ಪ್ರಾರ್ಥನೆಗೈದರು. ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ಮಲ್ಲಿನಾಥ್ ಎಸ್ ತಳವಾರ್ ನಿರೂಪಿಸಿ ವಂದಿಸಿದರು ಎಂದು ನಾರಾಯಣ ಜೋಶಿ ಅವರು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಕಟ್ಟಡ ಕಟ್ಟುವ ಮತ್ತು ಕಲ್ಲು ಒಡೆಯುವ ಕ್ವಾರಿ ಕಾರ್ಮಿಕರ ಸಂಘದ ವತಿಯಿಂದ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸದೇ ಇದ್ದರೆ ಕಾರ್ಮಿಕ ಸಚಿವರ ಮನೆಯ ಎದುರುಗಡೆ ರಾಜ್ಯ ಮಟ್ಟದ ಧರಣಿ ಸತ್ಯಾಗ್ರಹಕ್ಕೆ ನಿರ್ಧರಿಸಲಾಗಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಲಾಯಿತು. ಕರ್ನಾಟಕ ರಾಜ್ಯ ಕಟ್ಟಡ ಕಟ್ಟುವ ಮತ್ತು ಕಲ್ಲು ಒಡೆಯುವ ಕ್ವಾರಿ ಕಾರ್ಮಿಕರ ಸಂಘದ ವತಿಯಿಂದ ಕಾರ್ಮಿಕರ ಬೇಡಿಕೆಗಳು ಈಡೇರಿಸದೇ ಇದ್ದರೆ ಕಾರ್ಮಿಕ ಸಚಿವರ ಮನೆಯ ಎದುರುಗಡೆ ರಾಜ್ಯ ಮಟ್ಟದ ಧರಣಿ ಸತ್ಯಾಗ್ರಹಕ್ಕೆ ನಿರ್ಧಾರ ಮಾಡಲಾಗಿದೆ ಎಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಲಾಯಿತು. ಕರ್ನಾಟಕ ಸರ್ಕಾರದ ಅಧೀನದಲ್ಲಿ ಬರುವಂಥ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಸಾಕಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಶಿವು ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕಾರ್ಮಿಕ ಇಲಾಖೆ ಅಧಿಕಾರಿಗಳಿಗೆ ಮೌಖಿಕವಾಗಿ ತಾಕೀತು ಮಾಡಿ ಬಡ ಕಾರ್ಮಿಕರಿಗೆ ಸಿಗಬೇಕಾದಂಥ ಹಲವಾರು ಸವಲತ್ತುಗಳನ್ನು ತಡೆ ಹಿಡಿಯುವಂಥ ನೈಜ ಕಾರ್ಮಿಕರ, ಕಟ್ಟಡ ಕಾರ್ಮಿಕರ ನೈಜ ಕಾರ್ಮಿಕರ ಕಾರ್ಡ್ಗಳನ್ನು ವಜಾ ಮಾಡುವಂಥ ಒಂದು ಪ್ರಯತ್ನದಲ್ಲಿ ತಲ್ಲೀನರಾಗಿರ್ತಕ್ಕಂಥ ಯಾವ ಮಾತಿಗೂ ಕೂಡ ಸಪ್ಪಾಗ್ತಾ ಇಲ್ಲ. ಹಲವಾರು ಬಾರಿ ನಾವು ಅವ್ರ ಜೊತೆ ಕೂತು ಸಂಬಂಧಪಟ್ಟಂಥ ಮಂತ್ರಿಗಳಾದಂಥ ಸಂತೋಷ್ ಲಾಡ್ ಅವ್ರ ಗಮನಕ್ಕೆ ತಂದು, ರಾಜ್ಯದ ಮುಖ್ಯಮಂತ್ರಿ ಗಮನಕ್ಕೆ ತಂದರೂ ಕೂಡ ಕಲ್ಯಾಣ ಮಂಡಳಿ ಸರಿ ಹೋಗ್ತಾ ಇಲ್ಲ. ಉದಾಹರಣೆಗೆ ಹೇಳೋದಾದರೆ 2019ರಲ್ಲಿ ಸುಮಾರು 16,500 ಕೋಟಿ ರೂಪಾಯಿ ಇದ್ದಂಥ ಹಣ 2022ಕ್ಕೆ 4,300 ಚಿಲ್ಲರೆ ಕೋಟಿ ಉಳಿಸ್ತಾರೆ. ಆ ಉಳಿದಂಥ ದುಡ್ಡು ಯಾವುದಕ್ಕೆ ಹೋಯ್ತು ಅಂತ ಇವತ್ತಿನವರೆಗೂ ಲೆಕ್ಕ ಕೊಡ್ಲಿಕ್ಕೆ ತಯಾರಿಲ್ಲ. ಕೇಳಿದರೆ ಬರೀ ಸಬೂ ಬೆಳ್ತಾರೆ, ನಾವು ಅದಕ್ಕೆ ಖರ್ಚು ಮಾಡೀವಿ, ಇದಕ್ಕೆ ಖರ್ಚು ಮಾಡೀವಿ ಅಂತ. ಉದಾಹರಣೆಗೆ ನಮ್ಮ 2022, 2023, 2024 3 ವರ್ಷದ ಕಟ್ಟಡ ನಿರ್ಮಾಣ ಕಾರ್ಮಿಕರ ಮಕ್ಕಳ ಎಜುಕೇಷನ್ ಹಾಕಿದಂಥ ಅರ್ಜಿಗಳು ಇವತ್ತಿನವರೆಗೂ ಇಳುವರಿ ಆಗಿಲ್ಲ.
ಕಾರ್ಡ ಕೇಳಿದರೆ ಅದನ್ನು ನಾವು ಇದರಲ್ಲಿ ಚೆಕ್ ಮಾಡ್ತಾಯಿದ್ವಿ, ಇನ್ನಲ್ಲಿ ಚೆಕ್ ಮಾಡ್ತಾಯಿದ್ದೀವಿ, ಸಮಯ ಬೇಕು ಅಂತ ಹೀಗೆ ದೂಡ್ತಾ ಬರ್ತಾ ಇದ್ದಾರೆ. 3 ವರ್ಷದ ಸ್ಕಾಲರ್ಶಿಪ್ಪನ್ನು ಕೊಟ್ಟಿಲ್ಲ. ಈಗ 2024-25 ಅರ್ಜಿ ಹಾಕೋಕ್ಕೂ ಅವಕಾಶ ಕೊಟ್ಟಿಲ್ಲ. ಇಂಥ ಒಂದು ಈ ಕೃತ್ಯದಲ್ಲಿ ಈ ಕಲ್ಯಾಣ ಮಂಡಳಿ ಅಧಿಕಾರಿಗಳು ನಡ್ಕೊಳ್ಳೋದ್ರ ಜೊತೆಗೆ ನಮ್ಮ ಕಾರ್ಮಿಕರಿಗೆ ಮಾರಕವಾದಂಥ ಕಾನೂನುಗಳನ್ನು, ಮಾರಕವಾದಂಥ ಯೋಜನೆಗಳನ್ನು ಅನುಷ್ಠಾನಗೊಳಿಸ್ತಾ ಇದ್ದಾರೆ. ಪೂರಕವಾದಂಥ ಯಾವುದೇ ಸಹಾಯಧನವನ್ನು ನೀಡ್ತಾ ಇಲ್ಲ ಅನ್ನೋದಕ್ಕೆ ಇವತ್ತು ನಮ್ಮ ಮುಂದೆ ನಾವು ಇಲ್ಲಿವರೆಗೂ ಯಾವುದೇ ಸರ್ಕಾರ ಇರಲಿ ನಮಗೆ ಯಾವುದೇ ಥರವಾದಂಥ ಕಿಟ್ಗಳು ಬೇಕಾಗಿಲ್ಲ ಅಂತ ನಾವು ಅವ್ರ ಹತ್ರ ವಿನಂತಿ ಮಾಡ್ಕೊಂಡಿದ್ವಿ. ನಮಗೆ ನೇರವಾಗಿ ಫಲಾನುಭವಿಗಳಿಗೆ RTGS ಮೂಲಕ ಅವ್ರಿಗೆ ಹಣ ಸಂದಾಯ ಮಾಡಿ ಅವ್ರಿಗೆ ಆರ್ಥಿಕವಾಗಿ ಬಲಾಢ್ಯರಾಗಲಿಕ್ಕೆ ಸಹಕಾರ ನೀಡಿ ಅಂತೇಳಿ ಕಲ್ಯಾಣ ಮಂಡಳಿಯಲ್ಲಿ ವಿನಂತಿ ಮಾಡಿಕೊಂಡ್ರೆ ಅದು ಯಾವುದಕ್ಕೂ ಗೊಂಜಿಗೂ ಕೂಡ ಕಿವಿಗೊಡದಿರ್ತಕ್ಕಂಥ ಕಲ್ಯಾಣ ಮಂಡಳಿ ಅಧಿಕಾರಿಗಳು ಇವತ್ತು ನಮ್ಮ ಏನು ಇಮ್ಯುನಿಟಿ ಪವರ್ ಕಿಟ್ಟು, ಟೂಲ್ ಕಿಟ್ಟು, ಸೇಫ್ಟಿ ಕಿಟ್ಟು ಅಂತೇಳಿ ಹಲವಾರು ನಮೂನೆಯ ಕಿಟ್ಟುಗಳನ್ನು ಖರೀದಿ ಮಾಡಿ ಕೆಲವು ಫಲಾನುಭವಿಗಳಿಗೆ ಮುಟ್ಟಿಸುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಅದರ ಉದ್ದೇಶ ಏನಂತೇಳಿದರೆ ಫಲಾನುಭವಿಗೆ ನೇರವಾಗಿ RTGS ಮಾಡಿದರೆ ಅವ್ರಿಗೆ ಯಾವುದೇ ಥರವಾದಂಥ ಬಕ್ಷಿಸ್ಸು ಅಥವಾ ಲಂಚ ಸಿಗೋದಿಲ್ಲ. ಈ ಕಿಟ್ಗಳು ಖರೀದಿ ಮಾಡಿದರೆ ಉದಾಹರಣೆಗೆ ವಿಧಾನಸಭೆದೊಳಗೆ ತಾವು ಕೂಡ ಗಮನಿಸಿರ್ಬೋದು, 260 ರೂಪಾಯಿ ಸಿಗುವಂಥ ಒಂದು ವಸ್ತುನ 2600 ರೂಪಾಯಿ ಬಿಲ್ ಹಾಕಿ ಕ್ಲೈಮ್ ತೊಗೊಂಡಿರ್ತಕ್ಕಂಥದ್ದನ್ನು ಶಾಸನಸಭೆ ಒಳಗೂ ಕೂಡ ಚರ್ಚೆಗೆ ಬಂದಿದೆ. ಅಂಥವೆಲ್ಲ ಮಾನಗಡಿತನ ಮಾಡಿದರೂ ಕೂಡ ಅದನ್ನು ತಿದ್ದುಕೊಳ್ಳೋದಕ್ಕೆ ಕಲ್ಯಾಣ ಮಂಡಳಿ ಅಧಿಕಾರಿಗಳು ಮತ್ತು ಸಂತೋಷ ಕಾರ್ಮಿಕ ಮಂತ್ರಿಗಳು ತುತಾರಾಮ್ ಒಪ್ತಾ ಇಲ್ಲ. ಸರಿ ಮಾಡ್ತೀನಿ, ಇನ್ನೂ 2 ತಿಂಗಳು 3 ತಿಂಗಳು ಅಂತ ಹೀಗೆ ದಿನ ದುಡ್ಕೊಂಡು ಹೋಗ್ತಾ ಇದ್ದಾರೆ ಹೊರತು ಯಾವುದನ್ನು ಕೂಡ ಸರಿಯಾದ ರೀತಿಯಲ್ಲಿ ಕ್ರಮ ವಹಿಸಲಿಕ್ಕೆ ಮುಂದೆ ಬರ್ತಾ ಇಲ್ಲ. ಇವತ್ತು ನಮ್ಮ ಸರ್ಕಾರಿ ಆಸ್ಪತ್ರೆಗಳು ಇಡೀ ರಾಜ್ಯದಲ್ಲೇ ಪ್ರಾಥಮಿಕ ಕೇಂದ್ರಗಳಿದ್ದಾವೆ, ತಾಲೂಕು ಮಟ್ಟದ ಹಾಸ್ಪಿಟ್ಲ್ಗಳಿದ್ದಾವೆ, ಜಿಲ್ಲಾ ಮಟ್ಟದ ಉತ್ತಮವಾದಂಥ ಹಾಸ್ಪಿಟ್ಲ್ಗಳು, ESI ಹಾಸ್ಪಿಟ್ಲ್ಗಳಿದ್ದಾವೆ. ಅವಕ್ಕೆ ಯಾವಕ್ಕೂ ಪ್ರಾತಿನಿಧ್ಯ ಕೊಡ್ತಾ ಇಲ್ಲ. ಆರೋಗ್ಯ ತಪಾಸಣೆ ಅಂತೇಳಿ ಯಾವುದೋ ಒಂದು ಆದರ್ಶ ಎನ್ನುವ ಹಾಸ್ಪಿಟ್ಲು, ಅದು ಎಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಹಾಸ್ಪಿಟ್ಲು, ಆ ಹಾಸ್ಪಿಟ್ಲನ್ನು ಟೈಪ್ ಮಾಡಿಕೊಂಡು ಇಡೀ ರಾಜ್ಯದಲ್ಲಿ ಹಲವಾರು ರೀತಿಯ ಇವನ್ನ ತಪಾಸಣೆ ಮಾಡ್ತೀವಿ ಅಂತೇಳಿ ಒಬ್ಬ ರೋಗಿಗೆ ಕಲ್ಯಾಣ ಮಂಡಳಿಯಿಂದ 2850 ರೂಪಾಯಿ ಕ್ಲೈಮ್ ತೊಗೊತಾರೆ. ಅಲ್ಲಿ ಚೆಕಪ್ಗೆ ಹೋದಾಗ ಅವ್ರು ನಮಗೆ ಚೆಕ್ ಮಾಡೋದೇನಂತೇಳಿದರೆ BP ಶುಗರ್, ಅದು ಶುಗರ್ನು ಈ ಡ್ರಾ ಮಾಡ್ಕೊತಾರೆ, ಅದರಲ್ಲಿ ತುದಿ ಬಟ್ಟನ್ನು ಹಚ್ಚಿಬಿಟ್ಟು ಪಿನ್ ಹೊಡೆದು ಬ್ಲಡ್ ಡ್ರಾ ಮಾಡ್ಕೊತಾರೆ. ಶುಗರ್ ನಾರ್ಮಲ್ ಇತ್ತಾ, ಗುಳಿಗೆ ಬೇಡ ಅಂತ ಕಳಿಸ್ತಾರೆ. ಶುಗರ್ ಏನಾರು ಅವ್ರಿಗೆ ಕಾಣಿಸ್ಕೊಂತ ನೀವು ಬೆಳಗ್ಗೆ ಆಳೊಟ್ಟಿಗೊಂದು ಸಲ ಇಂಥ ಹಾಸ್ಪಿಟ್ಲಿಗೆ ಹೋಗಿ ನೀವು ಚೆಕ್ ಮಾಡ್ಕೊಂಬರ್ರಿ ಅಂತ ಅವ್ರನ್ನ ವಾಪಸ್ ಕಳಿಸ್ತಾರೆ. ಮತ್ತು ಅವ್ರಿಗೆ ಯಾವುದೇ ಥರವಾದಂಥ ಅಲ್ಲಿ ಪ್ರಾಥಮಿಕ ಚಿಕಿತ್ಸೆಯಲ್ಲೇ ಉತ್ತಮವಾದಂಥ ಔಷಧಿ ಉಪಚಾರಗಳನ್ನ ವಿತರಣೆ ಮಾಡಲ್ಲ. ಅಲ್ಲಿ ಆ ಥರದ್ದು ಮಾಡಿ 2850 ರೂಪಾಯಿ ದುಡ್ಡು ಒಬ್ಬ ಮನುಷ್ಯನಿಂದ ಕ್ಲೈಮ್ ತೊಗೊತಾ ಇದ್ದಾರೆ. ಸುಮಾರು 310 ಕೋಟಿ ರೂಪಾಯಿ ಹಣವನ್ನು ಈ ಆರೋಗ್ಯ ತಪಾಸಣೆಗಾಗಿ ತೆಗೆದಿಟ್ಟು ಬೇಕಾಬಿಟ್ಟು ಕೆಲವು ಜಿಲ್ಲೆಗಳಲ್ಲಿ ಮಾಡಿ ಆ ದುಡ್ಡನ್ನು ಇವತ್ತು ಗುಳುಮ್ ಮಾಡಿಟ್ಟಿದ್ದಾರೆ. ನಾವು ಯಾರು ನೈಜವಾದ ಕಟ್ಟಡ ಕಾರ್ಮಿಕರಿಗೆ ಮನೆ ಇಲ್ಲ, ಸೈಟ್ ಇಲ್ಲ, ಅವರಿಗೆ ಜಿಲ್ಲಾ ತಾಲೂಕು ಹೋಬಳಿ ಮಟ್ಟದಲ್ಲಿ ಜಮೀನು ಖರೀದಿ ಮಾಡಿ ನೈಜವಾದ ಕಟ್ಟಡ ಕಾರ್ಮಿಕರಿಗೆ ಸೈಟು ಮನೆ ಇಲ್ಲದಿರ್ತಕ್ಕಂಥ ಸೈಟ್ ಕೊಟ್ಟು ಮನೆ ಕಟ್ಕೊಳ್ಳೋದಕ್ಕೆ ಅನುದಾನ ಕೊಡಿ ಅಂತ ನಾವು ಕೇಳಿದರೆ ಸ್ಲಮ್ ಬೋರ್ಡನ್ನು ಟೈಪ್ ಮಾಡಿಕೊಂಡು 460 ಕೋಟಿ ರೂಪಾಯಿ ಹಣವನ್ನು ಆ ಸ್ಲಮ್ ಬೋರ್ಡಿಗೆ ನೀಡಿ ಇವತ್ತು ಕೆಲವು ಜಾಗಗಳಲ್ಲಿ ಹುಬ್ಬಳ್ಳಿ, ಧಾರವಾಡ, ದಾವಣಗೆರೆ ಮತ್ತು ಬೆಂಗಳೂರು ನಗರದ ಕೆಲವು ಭಾಗದಲ್ಲಿ ಬೇಕಾಬಿಟ್ಟು ಒಂದಿಷ್ಟು ಹೆಂಗೆ ಅಂದರೆ ಅದು ಕಾರ್ಡು ಯಾವ ಥರ ಸೆಲೆಕ್ಟ್ ಮಾಡ್ತಾರೆ ಫಲಾನುಭವಿಗಳು ಅಂದರೆ ಸಿನಾಲ್ಟಿ ಅಂತ ನಾವು ಕೇಳ್ತೀವಿ. ಸಿನಾಲ್ಟಿ ಏನು ಅದಕ್ಕೆ ಮಾನ್ಯತೆಯೇ ಇಲ್ಲ. ಅವ್ರು ಏನು ಮಾಡ್ತಾರೆ, ಇವತ್ತು ಹೋಗಿ ಅರ್ಜಿ ಸಲ್ಲಿಸಿ ಅವ್ನು ಅಕ್ಲಾಜ್ಮೆಂಟ್ ತಂದ್ರೆ ಸಾಕು, ಸ್ಲಮ್ ಬೋರ್ಡ್ನಾಗ ಇರ್ತಕ್ಕಂಥನು ಅವನು ಫಲಾನುಭವಿ ಆಗಿಬಿಡ್ತಾನೆ. ಇಲ್ಲಿ 16 ವರ್ಷ ಕಾರ್ಡ್ ಹೊಂದಿ ಸಂಕಷ್ಟದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ನೈಜವಾದ ಕಟ್ಟಡ ಕಾರ್ಮಿಕರಿಗೆ ಸೈಟು ಇಲ್ಲ, ಮನೆಯೂ ಇಲ್ಲ. ಈ ಸುದ್ದಿಗೋಷ್ಠಿಯಲ್ಲಿ ರಾಜ್ಯಾಧ್ಯಕ್ಷರಾದ HG ಉಮೇಶ್, ರಾಜ್ಯ ಕಾರ್ಯಾಧ್ಯಕ್ಷರಾದ ಪ್ರಭುದೇವ್ ಯಳಸಂಗಿ, ಜಿಲ್ಲಾ ಕಾರ್ಯದರ್ಶಿ ಶಿವಲಿಂಗಮ್ಮ ಲೆಂಗಟಿಕರ್, AITUC ಜಿಲ್ಲಾ ಕಾರ್ಯದರ್ಶಿ ಹನುಮಂತರಾಯ ಅಟ್ಟೂರ್, ಉತ್ತಮ್ ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.
ವಿಜಯಲಕ್ಷ್ಮಿ ಜ್ಯುವೆಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ.